ನಮ್ಮ ಯಂಗ್ ಇಂಡಿಯಾದ ವಿಚಿತ್ರ ಪ್ರಾಬ್ಲಮ್ಗೆ ವಿಶೇಷವಾದ ಸೊಲ್ಯೂಷನ್ ತಗೊಂಡು ದೇಶದ ರಾಜಧಾನಿ ಡಿಲ್ಲಿಯಿಂದ ಬರ್ತಾ ಇದ್ದಾರೆ ಜೆನ್ಜಿ ಐಡಿಯಾ ಬಾಸ್ ವಂಶ್ ಅಂಡ್ ವೈಭವ್. ಬ್ರೋ ಅವಳು ತನ್ನೆಲ್ಲ ಲಿಮಿಟ್ಸ್ ಅರ್ಥ ಮಾಡ್ಕೊಳ್ಳಿಲ್ಲ ನೀನು. ನಾನು ಎಷ್ಟು ಸರ್ತಿ ಹೇಳಿದೆ ಅವ್ರಿಗೆ, ಅವಳು ನನ್ನ ಮಾತು ಅಲ್ಲಪ್ಪ, ಕೇಳ್ತಾ ಇಲ್ಲ. ನನ್ ಮಾತು ಕೇಳು. ಅವಳ ಜೊತೆ ನಾನು ತಗಲಾಕೊಂಡ್ಬಿಟ್ಟಿದೀನಿ ಅಂತ ಅಲ್ವೋ, ಅನಿಸ್ತಾ ಇದೆ ನಾನೇ ನನಗೆ. ಅವ್ರಿಗೆ ಅರ್ಥ ಮಾಡಿಸ್ತಿದ್ನಲ್ಲ. ದುಡ್ಡೆಲ್ಲ ಬರುತ್ತೆ ಬಿಡು. ಬ್ರೋ, ಬಡತನಕ್ಕೆ ಬಿದ್ಬಿಟ್ಟಿದೀನಿ. ಅಕೌಂಟ್ ಬ್ಯಾಲೆನ್ಸ್ 0 ಆಗಿದೆ. ಇಲ್ಲಿ ನೋಡು. ಅರೆ ಇಲ್ಲಂತೂ ದೊಡ್ಡ ವ್ಯಕ್ತಿಗಳು ಕೂತಿದಾರೋ. ಹೇಳ್ಬಿಡು. ಟೈಟನ್ಸ್ ನನ್ನ ಬ್ರೇಕಪ್ ಆಗೋಯ್ತು. ಅವಳೆಂತ ಟಾಕ್ಸಿಕ್ ಗರ್ಲ್ ಫ್ರೆಂಡ್ ಅಂದ್ರೆ ಅಂತ ಹುಡುಗಿ ಎಲ್ರ ಲೈಫಲ್ಲೂ ಒಂದ್ಸರ್ತಿ ಬಂದಿರ್ತಾಳೆ. ಅಂಡ್ ಐ ಬ್ರಿಟಿಷ್ ಅವ್ರು ನಿಮ್ ಲೈಫಲ್ಲೂ ಬಂದಿರ್ತಾಳೆ ಅಂತ. ಅಲ್ವೋ, ಇವ್ರ ಲೈಫಲ್ಲಂತೂ ಖಂಡಿತವಾಗ್ಲೂ ಇರ್ತಾರೆ. ಗೊತ್ತಾಯ್ತಾ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಂತ? ಆ 300 ರೂಪಾಯಿ ಕಾಸ್ಟ್ಲಿ ಕಾಫಿ. ಈ ಹುಡುಗಿ ನನ್ನ ಎಷ್ಟೊಂದು ಡ್ರೈನ್ ಮಾಡಿದಾಳೆ ಅಂತಂದ್ರೆ, ಫೈನಾನ್ಷಿಯಲಿ, ಎಮೋಷನಲಿ, ಮೆಂಟಲಿ, ಎಲ್ಲಾ ರೀತಿನಲ್ಲೂ. ಯಾವಾಗ ಮೀಟ್ ಮಾಡಕ್ ಹೋದ್ರು ಒಂದ್ಸರ್ತಿ ಗಿಲ್ ಟ್ರಿಪ್, ಇನ್ನೊಂದ್ಸರ್ತಿ ಬ್ಯಾಂಕ್ ಟ್ರಿಪ್. ಬ್ರೋ, ಇಷ್ಟು ಟ್ರಿಪ್ ನ ನಿನ್ನ ಲೈಫಲ್ಲಿ ಹೋಗಕ್ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಂಡ್ ಹೋಗಿದ್ ಪ್ರತಿ ಸರ್ತಿನೂ ರಾಂಗ್ ನೇಮೇ ತಗೋತಾಳೆ. ಒಂದ್ಸರ್ತಿ ಅರ್ಥ ಆಗುತ್ತೆ, 2 ಸರ್ತಿನೂ ಅರ್ಥ ಆಗುತ್ತೆ, ಯಾಕಂದ್ರೆ ನೀವು ಕ್ಯೂಟ್ ಅನ್ಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಆದ್ರೆ ಪ್ರತಿ ಸರ್ತಿ ಡಸಂಟ್ ಮೇಕ್ ಸೆನ್ಸ್. ಅಂಡ್ ನಿಮಗೆ ಗೊತ್ತಾ, ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ತುಂಬಾ ಚಾಲೂ ಮನುಷ್ಯ. ನಾನು ಅವಳ ಜೊತೆ ಯಾಕಿದ್ದೆ ಅಂತಂದ್ರೆ, ಅವಳು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು, ಆಯ್ತಾ. ಅಂಡ್ ಅವಳ ಆಂಬಿಯನ್ಸ್ ಚೆನ್ನಾಗಿತ್ತು. ಅಂಡ್ ಅವಳ ಜೊತೆ ಇದ್ರೆ ಜನ ನನಗೆ ವ್ಯಾಲಿಡೇಷನ್ ಕೊಡ್ತಾ ಇದ್ರು. ಬ್ರೋ, ನಾನ್ ನಿನ್ಗೆ ಅದೇ ವಿಷಯನ ಎಷ್ಟು ಬಾರಿ ಅರ್ಥ ಮಾಡಿಸಿದ್ದೆ. ನನಗೆ ಇವಾಗ ರಿಯಲೈಸ್ ಆಗಿದೆ, ಆಯ್ತಾ. ಅವಳು ನನ್ನ ಪ್ಲೇ ಲಿಸ್ಟ್ ತರ ಆವರೇಜ್ ಆಗೇ ಇದ್ಲು. ಏನಿದ್ಲು? ಆವರೇಜ್ ಆಗಿದ್ಲು. ಏನು ಆವರೇಜ್ ಇದ್ಲು. ಹಾಗೆ ಸಿಚುವೇಶನ್ಸ್ ಚೇಂಜ್ ಆಗ್ತಾ ಇದೆ ಬ್ರೋ. ನಾನು ಕೂಡ ಮೂವ್ ಆನ್ ಆಗಿದ್ದೀನಿ. ಐ ಹ್ಯಾವ್ ಫೌಂಡ್ ಸಮೋನ್ ಎಲ್ಸ್, ಸಮೋನ್ ಬೆಟರ್. ಅಲ್ಲಲ್ಲೇ ಕಂದ, ಹೆಸರಾದ್ರೆ ಹೇಳು. ಅವಳ ಹೆಸರು ಕಾಫಿ ಕಾಫಿ. ತುಂಬಾ ಚೆನ್ನಾಗಿದ್ದಾಳಪ್ಪ, ಬ್ಲೂ ಅಂಡ್ ಬ್ಯೂಟಿಫುಲ್. ನಾನು ಹೇಳಿದ್ದೆ ತಾನೇ. ಅಂಡ್ ಟೈಟನ್ಸ್ ಒಂದು ಒಳ್ಳೆ ವಿಷಯ ಗೊತ್ತಾ, ಇವಳಲ್ಲಿ ತುಂಬಾ ಒಳ್ಳೆ ಕ್ವಾಲಿಟೀಸ್ ಇದೆ. ಮೊದಲನೇ ವಿಷಯ, ಇವಳು ನನ್ನ ಹೆಸರನ್ನ ರಾಂಗ್ ಆಗಿ ಹೇಳಲ್ಲ, ಪ್ರತಿ ಸರ್ತಿ ಸರಿಯಾದ ಹೆಸರಲ್ಲೇ ಕೂಗ್ತಾಳೆ. 2ನೇ ವಿಷಯ, ನಮ್ಮ ಅಪ್ಪನ ಹತ್ರ ನನ್ನ ಕೈಕಾಲು ಹಿಡಿದು ಏನು ಪಾಕೆಟ್ ಮನಿ ಇಸ್ಕೊತೀನಲ್ಲ, ಅದನ್ನ ಇವಳು ಜಾಸ್ತಿ ವೇಸ್ಟ್ ಆಗಕ್ ಬಿಡಲ್ಲ. ಅಂಡ್ 3ನೇ ವಿಷಯ, ಇವಳು ಎಷ್ಟು ಲೋ ಮೇಂಟೆನೆನ್ಸ್ ಅಂತಂದ್ರೆ, ನಮ್ ಡೇಟ್ ಏನಿರುತ್ತೆ ಅದು ಬರೀ 150 ರೂಪಾಯಿನಲ್ಲೇ ಮುಗಿದೋಗುತ್ತೆ. ನಾನು ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಪರ್ಫೆಕ್ಟ್ ಪಾರ್ಟ್ನರ್ ಸಿಕ್ಕಿದಾಳೆ. ನಾನು ಇದ್ರ ಜೊತೆ ಮದುವೆ ಆಗ್ತೀನಿ. ಒಳ್ಳೇದಾಗ್ಲಿ ನಿಂಗೆ. ಹಾಗೆ ನನ್ನ ಈ ಪ್ರೀವಿಯಸ್ ಟಾಕ್ಸಿಕ್ ಗರ್ಲ್ ಫ್ರೆಂಡ್ ಇದ್ಲಲ್ಲ, ಕಾಸ್ಟ್ಲಿ ಕಾಫಿ, ಅವಳಿಗೊಂದು ಮಾತು ಹೇಳ್ಬೇಕು ನಾನು. ನನಗೆ ಗೊತ್ತು ಟಿವಿಲಿ ನೀನನ್ನ ನೋಡ್ತಾ ಇದೀಯ ಅಂತ, ಟಾಕ್ ಅಂತೂ ಬಾಡೆ ಮಾಡ್ತೀಯಾ. ಈಗ ನನ್ನ ಮಾತನ್ನ ಕಿವಿಗೊಟ್ಟು ಕೇಳು. ಓವರ್ ಚಾರ್ಜ್ ಮಾಡೋದಕ್ಕೆ ಬೇರೆ ಯಾರನ್ನಾದ್ರೂ ಹುಡುಕೋ ಗೋಲ್ಡ್ ಡಿಗರ್. ನನ್ನ ಕಡೆಯಿಂದ ನಿನಗೆ ರಾಮ್ ರಾಮ್. ಸೊ ಹಾಯ್ ಟೈಟನ್ಸ್, ಈ ಥರನೇ ನಮ್ದು ಕೂಡ ಬ್ರೇಕಪ್ ಆಯಿತು 2023ರಲ್ಲಿ ಈ 300 ರೂಪಾಯಿ 400 ರೂಪಾಯಿ ದುಬಾರಿ ಕಾಫಿಯಿಂದ. ಮತ್ತಿನ್ನೇನು, ಸ್ವಲ್ಪ 3 ಲಕ್ಷ ರೂಪಾಯಿ ಮತ್ತು 1 ಚಮಚ ಕಾನ್ಫಿಡೆನ್ಸ್ ತಗೊಂಡು ಓಪನ್ ಮಾಡ್ಕೊಂಡ್ವಿ ಒಂದು ಅಂಗಡಿನ. ಇಲ್ಲಿವರೆಗೂ ಎಲ್ಲ ಗ್ರೋತು ಆರ್ಗ್ಯಾನಿಕ್ ಆಗಿದೆ. ನಾವು 2 ಲಕ್ಷಕ್ಕಿಂತ ಜಾಸ್ತಿ ಕಾಫಿ ಸೇಲ್ ಮಾಡಿದ್ದೀವಿ, 1 ಕೋಟಿಗಿಂತ ಜಾಸ್ತಿ ರೆವೆನ್ಯೂ ಪಡೆದಿದ್ದೀವಿ, ಮತ್ತು ನಮ್ಮದು ಡೆಲ್ಲಿ NCRನಲ್ಲಿ ಟೋಟಲ್ 6 ಔಟ್ಲೆಟ್ಸ್ ಇದೆ. ಹಾಗಾದರೆ ನೀವು ನಮ್ಮ ಜೊತೆ ಸೇರ್ಕೋಬೇಕು ಅಂತಿದ್ದೀರಾ ಈ ಜೆನ್ಸಿ ಕಾಫಿ ಮೂವ್ಮೆಂಟ್ನ ನೇಷನ್ ವೈಡ್ ತೊಗೊಂಡು ಹೋಗೋದಕ್ಕೆ? ಆ್ಯಂಡ್ ಫಾರ್ ದ್ಯಾಟ್ ವಿ ಆರ್ ಆಸ್ಕಿಂಗ್ 1.5 CR ಇನ್ ಎಕ್ಸ್ಚೇಂಜ್ ಆಫ್ 10% ಆಫ್ ಈಕ್ವಿಟಿ. ಥ್ಯಾಂಕ್ ಯು. ನನಗನ್ಸುತ್ತೆ ಕಾಫಿನ ಹೇಳೋಕ್ಕಾಗಲ್ಲ, ಕಾಫಿನ ಕುಡಿಸ್ಬೇಕು. ಸೊ ಎಲ್ಲಿವರೆಗೂ ನೀವು ನಿಮ್ಮ ಕಾಫಿ ಕುಡಿಸೋದಿಲ್ವೋ ಅಲ್ಲಿ ತನಕ ಟೈಟನ್ಸ್ ಡಿಸೈಡ್ ಮಾಡೋಕ್ಕಾಗಲ್ಲ. ನಿಮ್ಮ ಕಾಫಿ ರೆಡಿ ಆಗೋವರೆಗೂ ನಾವು ಸ್ಟಾರ್ಟ್ ಮಾಡ್ಬೋದು. ಎಲ್ಲದಕ್ಕಿಂತ ಮುಂಚೆ ನಿಮಗೆ ಐಡಿಯಾ ಬಾಸ್ನಲ್ಲಿ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಪಿಚ್ಚು ತುಂಬಾ ಮಜವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಕಾಫಿ ಎಲ್ಲ ಕಡೆನೂ ಸಿಗ್ತಾ ಇರುತ್ತೆ. ನಿಮ್ಮ ಕಾಫಿನಲ್ಲಿ ಏನು ವಿಶೇಷತೆ ಇದೆ? ಈ ಐಡಿಯಾ ಹೇಗೆ ಬಂತು? ಸರ್, ನಾವು ಐಡಿಯಾ ಬಗ್ಗೆ ಮಾತಾಡೋದಾದ್ರೆ, ಅದು ವಂಚ್ ಮತ್ತೆ ನಾನು ಚಿಕ್ಕ ವಯಸ್ಸಿಂದ ಸ್ನೇಹಿತರು. ಮತ್ತೆ ನಮ್ಮಲ್ಲಿ ಶುರುವಿಂದ ಏನೋ ಡಿಫ್ರೆಂಟ್ ಆಗಿತ್ತು. ನಮ್ಮಲ್ಲಿ ಏನಿತ್ತು ಅಂದರೆ, ದುಡ್ಡು ಸಂಪಾದನೆ ಮಾಡೋದು ಅನ್ನೋದು ಮಿಕ್ದವ್ರಿಗಿಂತ ಡಿಫ್ರೆಂಟ್ ಆಗಿರ್ತಾ ಇದ್ವಿ. ಸ್ಟಾರ್ಟಿಂಗಿಂದ ನಾವು ಚಿಕ್ಕ ಪುಟ್ಟ ಬಿಸ್ನೆಸ್ಸನ್ನು ಜೊತೆಲೇ ಮಾಡಿದ್ವಿ. ನಾನು ಮೊಬೈಲ್ ಆಕ್ಸೆಸರೀಸ್ನ ಸೇಲ್ ಮಾಡ್ತಿದ್ದೆ, ಇವ್ನು ಡಿಸೈನ್ ಕೆಲಸ ಮಾಡ್ತಿದ್ದ. ನಾವು ಕೆಲವೊಂದು ಏಜೆನ್ಸೀಸ್ ನಡೆಸಿದ್ವಿ. ಮತ್ತು ಅದನ್ನೆಲ್ಲ ಮಾಡೋವಂಥ ಸಮಯದಲ್ಲಿ ನಮ್ದು ಆ್ಯಕ್ಚುಲಿ ಏನು ಮೀಟಿಂಗ್ಸ್ ಇರ್ತಾ ಇತ್ತು, ನಾವು ಸ್ಟೂಡೆಂಟ್ಸ್ ಆಗಿದ್ವಿ, ನಮ್ಮ ಹತ್ರ ಆಫೀಸ್ ಇರಲಿಲ್ಲ. ನಾವು ಈ ದುಬಾರಿ ಕೆಫೆಗಳಲ್ಲಿ ಕೂತ್ಕೊಂಡು ನಮ್ಮ ಮೀಟಿಂಗ್ಸ್ಗಳನ್ನ ಮಾಡ್ತಿದ್ವಿ. 1 ಪಾಯಿಂಟ್ ಆಫ್ ಟೈಮ್ ನಂತರ ದುಡ್ಡು ಯಾವಾಗ ಖಾಲಿ ಆಯಿತು ಅವಾಗ ರಿಯಲೈಸ್ ಆಯಿತು, ಅಲ್ಲ ಕಣೋ, ನಾವು 300-400 ರೂಪಾಯಿ ಅಂತೂ ಕೊಟ್ಬಿಡ್ತೀವಿ. ಒಂದ್ ಸೆಕೆಂಡ್. ನಮ್ಮ ಹತ್ರ ದುಡ್ಡು ಖಾಲಿ ಆಗೋಕೆ ಮುಂಚೆ ನಾವು ಆಲ್ರೆಡಿ ಕಾಫಿ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಮನೇಲಿ ಮಾಡುವಂಥ ಇನ್ಸ್ಟಂಟ್ ಕಾಫಿ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಗ ನಾವು ಯೋಚನೆ ಮಾಡಿದ್ವಿ, ಈ ಕಾಫಿ ಇಷ್ಟೊಂದು ಕಾಸ್ಟ್ಲಿಯಾಗಿ ಹಾಕಿದೆ ಅಂತ, ನಾವ್ಯಾಕೆ ಸುಖ ಸುಮ್ಮನೆ 350-400 ರೂಪಾಯಿ ಬರೀ 1 ಕಪ್ ಕಾಫಿಗೆ ಪೇ ಮಾಡ್ತಾ ಇದೀವಿ ಅಂತ. ಆಗ ನಮಗೆ ರಿಯಲೈಸ್ ಆಯ್ತು, ಈ ಬೆಲೆ ಬರೀ ಕಾಫಿಗಲ್ಲ,
ಆ ಪ್ರೈಸ್ ಆ ಕೆಫೆ ರೆಡಿ ಮಾಡಿರುವಂತಹ ಆ ಒಂದು ಥರ್ಡ್ ಪ್ಲೇಸಿಗೆ ಕೂಡ ಅಂತ. ಆದರೆ ನಮ್ಮ ಅಡಿಕ್ಷನ್ ಬರೀ ಕಾಫಿಗೆ ಮಾತ್ರ ಆಗಿತ್ತು. ಆಗ ನಮಗೊಂದು ಐಡಿಯಾ ಬಂತು, ನಾವು ಯಾಕೆ ಒಂದು ಕಾಫಿ ಚೈನ್ನ ರೆಡಿ ಮಾಡಬಾರ್ದು, ಅದು ಬರೀ ಕಾಫಿಗೆ ಚಾರ್ಜ್ ಮಾಡುತ್ತೆ ಆದರೆ ಆಂಬಿಯನ್ಸ್ಗೆಲ್ಲ ಅಂತ. ವೈಭವ್, ಮೊದಲನೇದಾಗಿ ನನಗೆ ಹೇಳಿ, ನೀವು ನಿಮ್ಮ ಒಂದು ಔಟ್ಲೆಟ್ ಸೆಟಪ್ ಮಾಡೋದಕ್ಕೆ ಕಾಸ್ಟ್ ಎಷ್ಟು, ಮತ್ತೆ ನಿಮ್ಮ ಪರ್ ಔಟ್ಲೆಟಲ್ಲಿ ರೆವಿನ್ಯೂ ಎಷ್ಟು, ಮತ್ತೆ ನಿಮ್ಮ ಪರ್ ಔಟ್ಲೆಟಲ್ಲಿ ಮಾರ್ಜಿನ್ ಎಷ್ಟಿದೆ ಅಂತ. ನಮ್ಮ ಬಿಸ್ನೆಸ್ ಮಾಡೆಲ್ ತುಂಬ ಹೈಬ್ರಿಡ್ ಆಗಿದೆ. ವಿ ಐದರ್ ಓಪನ್ ಕಿಯಾಸ್ಕ್ ಆರ್ ಎ QSR. ನಮಗೆ 100 ಸ್ಕ್ವೇರ್ ಫೀಟಿಂದ 200 ಸ್ಕ್ವೇರ್ ಫೀಟ್ವರೆಗೂ ಜಾಗ ಬೇಕಾಗುತ್ತೆ. ಆ್ಯಂಡ್ ಕಾಸ್ಟ್ ಟು ಸೆಟಪ್ ವೇರೀಸ್. ನಾವೇನಾದರೂ ಕಿಯಾಸ್ಕ್ ಓಪನ್ ಮಾಡ್ತಿದ್ರೆ ಸೊ ದ್ಯಾಟ್ ವೇರೀಸ್ ಫ್ರಮ್ 3-4 lakhs. ಆನ್ ದ ಅಪ್ಪರ್ ಹ್ಯಾಂಡ್ ನಾವು ತುಂಬ ಒಳ್ಳೆ QSR ಓಪನ್ ಮಾಡ್ತಿದ್ರೆ ರೆಂಟಲ್ಸ್ ಎಲ್ಲಾನು ಇನ್ಕ್ಲೂಡ್ ಮಾಡಿಬಿಟ್ಟು ಅದ್ರ ಕಾಸ್ಟ್ ಅರೌಂಡ್ 7 lakhsವರೆಗೂ ಹೋಗ್ಬಿಡುತ್ತೆ. ಸರ್, ರೆವೆನ್ಯೂ ಆನ್ ಅನ್ ಆವ್ರೇಜ್ ಈಗ ಮಂತ್ಲಿ MMR ಏನು ನಡೀತಾ ಇದೆ ಅದು 8ರಿಂದ 10 ಲಕ್ಷ ಇದೆ. ಅಂದ್ರೆ ಪರ್ ಔಟ್ಲೆಟ್ ಅಥವಾ ಕಂಬೈನ್ಡ್? ಓವರಾಲ್ ಸರ್, ಕೆಲವು ಔಟ್ಲೆಟ್ 3-3.5 ಲಕ್ಷ ಮಾಡುತ್ತೆ, ಕೆಲವೊಂದು 1.5 ಲಕ್ಷನೂ ಮಾಡುತ್ತೆ. ಹಾಗಾಗಿ ಆನ್ ಅನ್ ಆವ್ರೇಜ್ ನಮ್ದು 1.7 lakhs ಹತ್ರ ರೆವೆನ್ಯೂ ಇರುತ್ತೆ ಒಂದು ಔಟ್ಲೆಟ್ ಇಂದ. 100% ಇಂದ ಸರ್ 45% ಈಸ್ ಅವರ್ ಡೈರೆಕ್ಟ್ ಕಾಲ್ಸ್. ನೀವೇನು ಕಾಫಿ ಕುಡಿತಿದ್ದೀರಾ, ನಿಮ್ಮ ಕೈಗೆ ಏನು ಡೈರೆಕ್ಟ್ ಪ್ರಾಡಕ್ಟ್ ಬರ್ತಾ ಇದೆ ಅದು 45% ಅದ್ರ ಕಾಸ್ಟ್ ಆಗಿರುತ್ತೆ. ಆಫ್ಟರ್ ದಟ್ 30% ಗೋಸ್ ಇನ್ ಟು ಅವರ್ ಡೈರೆಕ್ಟ್ ಕಾಸ್ಟ್, ಯಾವುದು ಈ ಸ್ಯಾಲ್ರಿ, ರೆಂಟಲ್ಸ್ ಎಕ್ಸೆಟ್ರಾ. 12ರಿಂದ 13% ನಮ್ಮದು ಈ ಕಂಪನಿ ಎಕ್ಸ್ಪೆನ್ಸಸ್, ಮಿಸೆಲೇನಿಯಸ್ ಎಕ್ಸ್ಪೆನ್ಸಸ್ ಅದೆಲ್ಲ ಇರುತ್ತೆ. ಅದರಲ್ಲಿ ಈ ಲಾಜಿಸ್ಟಿಕ್ಸ್ ಅದೆಲ್ಲ ನಾವು ಇನ್ಕ್ಲೂಡ್ ಮಾಡ್ತೀವಿ. ಮತ್ತು 12ರಿಂದ 13% ಏನು ಬಾಕಿ ಉಳಿದಿರುತ್ತೆ ಅದು ನಮ್ಮ ಲಾಭ ಆಗಿರುತ್ತೆ. ನಿಮ್ಮ ಕಾಫಿ ಪರ್ ಕಪ್ ಎಷ್ಟು ರೇಟು? ಸರ್, ನಮ್ಮ ಕಾಫಿ ಮೆನ್ಯೂ ಸ್ಟಾರ್ಟ್ ಆಗುತ್ತೆ 49 ರೂಪೀಸಿಂದ 139 ರೂಪೀಸ್ವರೆಗೂ ಹೋಗುತ್ತೆ. ಈಗ ನಾವೆಲ್ಲ ಕಾಫಿ ಕುಡಿಯಕ್ಕೆ ಹೋದಾಗ ಎನ್ವೈರನ್ಮೆಂಟ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಎಲ್ಲಿ ಕುಡಿತಾ ಇದ್ದೀವಿ, ಕಾಫಿ ಕಪ್ ಹೇಗಿದೆ, ಸೊ ನೀವಂತ ಎಕ್ಸ್ಪೀರಿಯನ್ಸ್ ಹೇಗ್ ಕೊಡ್ತೀರಾ? ನನಗನ್ಸುತ್ತೆ ಎಕ್ಸ್ಪೀರಿಯನ್ಸ್ ಬರೀ ಕೂತ್ಕೊಳ್ಳೋದ್ರಿಂದ ಬರಲ್ಲ ಅಂತ. ನಮ್ಮ TG, ಜನ್ಜಿ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಏನಿದ್ದಾರೆ ಅವ್ರ ಹತ್ರ ಕೂತ್ಕೊಳ್ಳೋಕೆ ಟೈಮೇ ಇಲ್ಲ. ಅವ್ರಿಗೆ ಪಟಾಪಟ್ ಎತ್ಕೊಂಡು ಹೋಗೋ ಥರ ಏನೋ ಒಂದು ಬೇಕು. ನಮ್ಮ ಒಂದು ಸ್ಟೋರ್ ಇದೆ ವಿಶ್ವವಿದ್ಯಾಲಯ ಡೆಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ. ಅಲ್ಲಿ ಸ್ಟೂಡೆಂಟ್ಸ್ ಮೆಟ್ರೋಯಿಂದ ಕಾಲೇಜಿಗೆ ಬರ್ತಾರೆ, ಮೆಟ್ರೋ ಹತ್ರ ಇಳ್ಕೋತಾರೆ, ರೈಟ್ ಆಫ್ಟರ್ ದ ಎಕ್ಸಿಟ್ ಫ್ರಮ್ ದ ಸ್ಟೇಷನ್ ಅಲ್ಲೇ ನಮ್ಮ ಫಸ್ಟ್ ಸ್ಟೋರ್ ಇದೆ. ಅಲ್ಲಿ ಅವರು ಕಾಪಿ ಎತ್ಕೊಂಡು ಕಾಲೇಜ್ ಹೊರಟೋಗ್ತಾರೆ. ನೀವು ಅನ್ಕೊಂಡಿರ್ಬೋದು ನಾವೆಲ್ಲ ಜಡ್ಜಸ್ ಜೆನ್ಸಿ ಅಲ್ಲ, ಆದ್ರೂ ಕೂಡ ಇವತ್ತಿನ ಟ್ರೆಂಡ್ ಏನಿರ್ಬೇಕು ಅಂದ್ರೆ ನಮ್ ಗರ್ಲ್ ಫ್ರೆಂಡ್ ನ ಹೊರಗಡೆ ನಿಲ್ಸಿ ನಾವು ಕಾಫಿ ಕುಡಿಸ್ಬೇಕು ಅಂತಂದ್ರೆ ಔಟ್ ಆಫ್ ಟಚ್ ಅನ್ಕೋತೀವಿ ಅಂತೀರಲ್ವಾ? ಔಟ್ ಆಫ್ ಟಚ್ ಅಟ್ ಆಲ್. ನೀವು ನಿಮ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ನನ್ನ ಪ್ರಕಾರ ನಾನು ಔಟ್ ಆಫ್ ಟಚ್ ಇರ್ಬೋದು, ಯಾಕಂದ್ರೆ ಟ್ರೆಂಡ್ ಇದೇ ನಡೀತಾ ಇರೋದೀಗ. ವಂಶ್ ಅಂಡ್ ವೈಭವ್, ನನ್ನ ಫಸ್ಟ್ ರಿಯಾಕ್ಷನ್, ನಿಮ್ಮ ಪಿಚ್ ಹ್ಯಾಸ್ ಬಿನ್ ಅರೌಂಡ್ ಓನ್ಲಿ ಆನ್ ಪ್ರೈಸ್. The price cannot be the only differentiator in your product. ಇನ್ನೊಂದು ಪ್ರಾಬ್ಲಮ್ ಏನಂದರೆ, you both come from a non-coffee brewing background. There is a science to brewing coffee. So, what is the differentiating factor? ನಮ್ಮ ಮೇನ್ ಡಿಫ್ರೆನ್ಶಿಯೇಟರ್ ಬಂದು ಆಕ್ಸೆಸಿಬಿಲಿಟಿ. Specialty ಕಾಫಿ coffee. ಕುಡಿಯೋಕ್ಕೆ ಒಂದು ಎನ್ವೈರನ್ಮೆಂಟ್ ಇರುತ್ತೆ. ಎಲ್ಲಿವರೆಗೂ ಇದು ನಾವು ಸೀರಿಯಸ್ ಆಗಿರ್ತೀವೋ ಅಲ್ಲಿವರೆಗೂ ನಾವು ಕಾಫಿನ ನಂಬರ್ 1 ಬ್ರೆವರೇಜ್ ಮಾಡೋಕ್ಕಾಗಲ್ಲ. ಸೊ ಆ ಎನ್ವೈರನ್ಮೆಂಟ್ನ ನಾವು ಸೀರಿಯಸ್ ಇಂದ ಸ್ವಿಚ್ ಮಾಡ್ತಿದ್ದೀವಿ ಫನ್ಗೆ. ಸರ್, ನೀವು ಹೇಳಿದ್ರಿ ನಾವು ಅನ್ಎಕ್ಸ್ಪೀರಿಯನ್ಸ್ಡ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀವಿ ಅಂತ. ಸರ್, ನೀವು ನನಗೆ ಯಾವುದೇ ಕ್ವಶನ್ ಕೇಳ್ಬೋದು, ರೋಸ್ಟಿಂಗಿಂದ ಹಿಡಿದು ಬ್ರೂವಿಂಗ್ವರೆಗೂ. ಐ ಕ್ಯಾನ್ ಆನ್ಸರ್ ಎವ್ರಿಥಿಂಗ್. ನಾನು ಸುಳ್ಳು ಹೇಳೋದಿಲ್ಲ. ನನಗೆ 2 ವರ್ಷ ಆಗಿದೆ ಇದರಲ್ಲಿ ಬಂದು, ಮತ್ತು ಅದೊಂದು ಸೈನ್ಸು ಅಲ್ಲ ಸರ್, ಅದೊಂದು ಆರ್ಟು. ಹಾಗಾದರೆ ಕಾಫಿ ಕುಡಿಸಿ. ಸರ್, ನಿಮ್ಮ ಕಾಫಿ ಇನ್ನೇನು ಬರ್ತಾ ಇದೆ? I've got the cup that says hot girl latte. Thank you, I like that. ಆದ್ರೆ ಈ ಐಡಿಯಾ ಇದೆಯಲ್ಲ, ಜೆನ್ಸಿನ ಟಾರ್ಗೆಟ್ ಮಾಡ್ಕೊಂಡು ಅವ್ರ ಥಿಂಕಿಂಗ್ಗೆ, ಅವ್ರ ಇನ್ಸ್ಟಾಗ್ರಾಮಬಲ್ ಲೈಫ್ಗೆ ಪ್ರೈಸ್ ಪಾಯಿಂಟ್ನೆಲ್ಲ ಯೋಚನೆ ಮಾಡಿದ್ರೆ ಐ ಥಿಂಕ್ ದೇರ್ ಇಸ್ ಅ ಪಾಯಿಂಟ್ ದೇರ್. ಸೊ ಮ್ಯಾಮ್ ನೋಡಿ, ಮೊದಲನೇ ಲುಕ್ಕಿಗೆ, ಮೊದಲನೇ ಸಿಪ್ಪಿಗೆ ಸ್ವಲ್ಪ ಥಾಟ್ ಚೇಂಜ್ ಅಂತೂ ಆಗ್ತಾ ಇದೆ. ನಿಮ್ ಕಪ್ ಮೇಲೆ ಏನಂತ ಬರ್ತಿದೆ? ಭೂಕಿ ಕಾಫಿ. ಅದಕ್ಕೆ ನನ್ಗನ್ಸ್ತು ಇದೇನ್ ಬರ್ದಿದ್ದಾರೆ ಅಂತ. ಐ ಥಿಂಕ್ ನೀವು ಹ್ಯಾಶ್ಟ್ಯಾಗ್ಸ್ನ ಫಾಲೋ ಮಾಡಬೇಕು. ನಿಮ್ ಕಪ್ ಮೇಲೆ ಏನಂತ ಬರ್ದಿದೆ? ಇಲ್ಲೂ ಹಾಟ್ ಗರ್ಲ್ ಇದೆ, ಆದ್ರೆ ವಿತೌಟ್ ಗರ್ಲ್. Then they selected for you. ನಿಮ್ಗೆ ಅಂತ ಆರಿಸ್ಕೊಂಡು ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಜೆನ್ಸಿ ಭಾಷೆ ಆಗಿರೋದ್ರಿಂದ ಜೆನ್ಸಿ ಅವ್ರನ್ನ ಕೇಳಬೇಕಾಗುತ್ತೆ. ಲೆಟ್ಸ್ ಗೋ ಟು ದ ಮಾರ್ಕೆಟ್ ವಿತ್ ದಿಸ್ ಕ್ವೆಶ್ಚನ್. ಆಡಿಯನ್ಸ್, ನಿಮ್ಮ ಹತ್ರ ವೋಟಿಂಗ್ ಪ್ಯಾಡ್ ಇದೆ. ನಿಮ್ಮ ವೋಟಿಂಗ್ ಪ್ಯಾಡ್ ನ ಬಳಸಿ ಹೇಳಿ ನೀವು ಈ ಪ್ರಾಡಕ್ಟ್ ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀರೋ ಇಲ್ವೋ ಅಂತ. audience is saying that they are interested in this product. ಹೇಳಿ ಟೈಟನ್ಸ್, ನೀವು ಇವ್ರ ಜೊತೆ ಕೈ ಮಿಲಾಯಿಸೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಫೋಕಸ್ ವಿತ್ ದ ಕರೆಂಟ್ ಬಿಸ್ನೆಸ್ ಮಾಡೆಲ್ ಏನಿದೆ, ಐ ಡೋಂಟ್ ಫೀಲ್ ಬೆಸ್ಟ್ ಕ್ವಾಲಿಟಿ ಬೀನ್ಸ್, ಬೆಸ್ಟ್ ಕ್ವಾಲಿಟಿ ಸರ್ವಿಸ್, ಬೆಸ್ಟ್ ಕ್ವಾಲಿಟಿ ಕಿಯಾಸ್.
good graphics, good signage, good cups, and the cost is not going hand in hand. ಈ ಎರಡು ವಿಷಯಗಳು ನನಗೆ ಅರ್ಥ ಆಗ್ತಿಲ್ಲ. ಈ ಕಾರಣದಿಂದಾಗಿ ನಾನು ಹೊರಗುಳಿತಿದ್ದೀನಿ. ಇವರು ಸೇಲ್ ಏನು ಹೇಳಿದ್ರು ಅದು ಬರೀ 3 ಲಕ್ಷ ರೂಪಾಯಿ ಪರ್ ಔಟ್ಲೆಟ್ ಅಂತ ಹೇಳಿದ್ರು. ಮತ್ತೆ ಡೆಲ್ಲಿ ಅಂತ ಸಿಟಿನಲ್ಲಿ ಇವರು ಓವರ್ ಆಲ್ ಸೇಲ್ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಪಟ್ರೆ ಮತ್ತೆ ಒಳ್ಳೆ ಸೇಲ್ ಪಾಯಿಂಟ್ ಇದ್ರೆ ಸೊ ಸೇಲ್ ನನ್ನ ಪ್ರಕಾರ ಜಾಸ್ತಿ ಆಗಬೇಕು. ಹಾ, ಮತ್ತೆ ಸೇಲ್ ಕಮ್ಮಿ ಬರ್ತಿದೆ ಮತ್ತೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಆ ಲೆಕ್ಕದಲ್ಲಿ ನನಗನ್ನಿಸ್ತಾ ಇದೆ ನನಗೆ ಮಾಡೆಲ್ ಇಷ್ಟ ಆಗ್ತಿಲ್ಲ. ಹಾಗಾಗಿ ಐ ಆಮ್ ಕೈಂಡ್ ಆಫ್ ಔಟ್. ಈ ಒಂದು ಐ ಟ್ರೂಲಿ ಪ್ರೇಸ್ ಯು ಗೈಸ್. ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಐ ಹೋಪ್ ಮತ್ತೆ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತೀನಿ, ನಿಮ್ಮ ವಿಡಿಯೋಸ್ ನೋಡ್ತೀನಿ. Sure, sir. ಮತ್ತೆ ಹೋಪ್ಫುಲಿ ವಿ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು Good luck ನಿಮ್ಗೆ. ಥ್ಯಾಂಕ್ ಯು. ಐ ಥಿಂಕ್ ನಿಮ್ಗೆ ಫಂಡಿಂಗ್ ಸಿಗದೆ ಇರ್ಬೋದು, ಬಟ್ ಒಂದ್ ಕಡೆ ನಮ್ಮೆಲ್ಲರ ಅಟೆನ್ಷನ್ ಸಿಗ್ತಾ ಇದೆ ಟು ಸಿ ಮುಂದಿನ ದಿನಗಳಲ್ಲಿ ಕಾಫಿ ಹೇಗೆಲ್ಲ ಸ್ವಲ್ಪ ಟ್ವಿಸ್ಟ್ಗಳು ತಗೊಂಡು ಫೋಕಸ್ ಆನ್ ಟ್ರ್ಯಾಕ್ ಮಾಡುತ್ತೆ ಅಂತ. ಐ ಆಮ್ ವಿಶಿಂಗ್ ಯು ಬಾಯ್ಸ್ ಗುಡ್ ಲಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. and good ಥ್ಯಾಂಕ್ luck. ಯು. ಥ್ಯಾಂಕ್ ಯು ಸೋ ಮಚ್ Thank you. ಸರ್. ಥ್ಯಾಂಕ್ ನೀವು ಯು ಸೋ ಮತ್ತೆ ಈ ಐಡಿಯಾ ಬಸ್ ವೇದಿಕೆ ಮೇಲೆ ಬರಲಿ ಅಂತ ನಾವು ಆಸೆ ಪಡ್ತೀವಿ. ನಮಗೆ ಇನ್ವೆಸ್ಟ್ಮೆಂಟ್ ಸಿಕ್ಕಿಲ್ಲ ಅನ್ನುವಂತಹ ಬೇಜಾರು ಖಂಡಿತವಾಗಿಯೂ ಇಲ್ಲ. ನಮ್ಮ ಟೈಟನ್ಸ್ ಏನಿದ್ದಾರೆ ಅವರಿಗೆ ಅವ್ರದೇ ಅಂತ ರೆಸ್ಪೆಕ್ಟಿವ್ ಫೀಲ್ಡ್ಸ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಅವರು ತಮ್ಮ ಇನ್ಸೈಟ್ಸ್ ಏನ್ ನಮಗೆ ಕೊಟ್ಟಿದ್ದಾರೋ ನನಗನ್ಸುತ್ತೆ ನಮಗೆ ಅದರ ಪ್ರಾಮುಖ್ಯತೆ ತುಂಬಾ ಇದೆ ಅಂತ.